ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಗೃಹಲಕ್ಷ್ಮಿ ಯೋಜನೆ 26ನ ಕಂತಿನ ಹಣ ಬಿಡುಗಡೆ ಆಗಿದೆ. ಯಾವಾಗಲಿಂದ ಬಿಡುಗಡೆ ಆಗಿದೆ, ಯಾರಿಗೆಲ್ಲ ಬಂದಿದೆ, ಯಾವ ಡಿಸ್ಟ್ರಿಕ್ಗಳಿಗೆ ಬಂದಿದೆ, ಯಾರಿಗೆಲ್ಲ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅವರಿಗೆಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಶಕ್ತಿ ಯೋಜನೆಯಲ್ಲಿ ನಾವೇನು ಫ್ರೀ ಬಸ್ ಇವಾಗ KSRTC ಮತ್ತು BMTC ಬಸ್ ಫ್ರೀಯಾಗಿ ಏನು ಓಡಾಡ್ತಿದ್ವಲ್ಲ, ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಅದಕ್ಕೆ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಡ್ಲೇಬೇಕು ಅನ್ನೋದು ಒಂದು ರೂಲ್ಸ್ ಅಪ್ಡೇಟ್ ಮಾಡಿದ್ರು. ಅದು ಆವಾಗಲೇ ಮಾಡಿದರು, ಅದಿನ್ನೂ ಜಾರಿಗೆ ಬಂದಿರಲಿಲ್ಲ. ಅದು ಜಾರಿಗೆ ಬರುತ್ತೆ. ಸೊ ಅದು ಯಾವಾಗಲಿಂದ ಬರುತ್ತೆ, ಸ್ಮಾರ್ಟ್ ಕಾರ್ಡನ್ನು ನಾವು ಯಾವ ಥರ ಮಾಡಿಸ್ಕೊಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಇಷ್ಟು ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಳೋದಕ್ಕೋಸ್ಕರ ಫಸ್ಟಿಗೆ ನಾನು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಹಣ ಹೌದು ಬಂದಿದೆ, ನಿನ್ನೆಯಿಂದನೇ ಬರ್ತಾ ಇದೆ. 17ನೇ ತಾರೀಕು ಫೆಬ್ರವರಿಯಿಂದನೇ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇದೆ. ಎಷ್ಟೋ ಜನಗಳಿಗೆ ಆಲ್ರೆಡಿ ಜಮಾ ಆಗಿದೆ. ಅಂದರೆ ಒಂದೇ ಸಲ ಎಲ್ಲರಿಗೂ ಜಮಾ ಆಗೋದಿಲ್ಲ. ಅವರು ಫಸ್ಟಿಗೆ ಒಂದು 20% 30% ಮಹಿಳೆಯರಿಗೆ ಮಾತ್ರ ಅವರು ಹಾಕ್ತಾ ಹೋಗ್ತಾರೆ. ಅದರಲ್ಲಿ ಕೆಲವೊಂದು ಡಿಸ್ಟ್ರಿಕ್ಗಳಿಗೆ ನಿನ್ನೆ ಹಣ ಜಮಾ ಆಗಿದೆ. ಯಾವ ಡಿಸ್ಟ್ರಿಕ್ಗಳಿಗೆ ನಿನ್ನೆ ಹಣ ಜಮಾ ಆಗಿದೆ ಅಂತ ಹೇಳೋದಾದರೆ ಬಾಗಲಕೋಟೆ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಈ 4-5 ಡಿಸ್ಟ್ರಿಕ್ಗಳಿಗೆ ಹಣ ಜಮಾ ಆಗಿದೆ. ನಾನು ಇವಾಗೇನು ಹೇಳಿದ್ನಲ್ಲ, ಬಾಗಲಕೋಟೆಗೆ ಆಲ್ಮೋಸ್ಟ್ ಜಮಾ ಆಗಿದೆ, ಕೊಪ್ಪಳಗಾಗಿದೆ, ಚಿಕ್ಕಬಳ್ಳಾಪುರಕ್ಕಾಗಿದೆ, ಬೆಂಗಳೂರು ಸೌತ್ ಇವರಿಗೆ ನಿನ್ನೆ ಹಣ ಜಮಾ ಆಗಿದೆ. 2,000 ರೂಪಾಯಿ ಹಣ 26ನೇ ಕಂತಿನ ಹಣ 2,000 ನಿನ್ನೆ ಜಮಾ ಆಗಿದೆ ಇಷ್ಟು ಡಿಸ್ಟ್ರಿಕ್ಗಳಿಗೆ. ಇನ್ನು ಉಳಿದ ಡಿಸ್ಟ್ರಿಕ್ಗಳಿಗೆ ಇವತ್ತು ಸ್ವಲ್ಪ ಡಿಸ್ಟ್ರಿಕ್ಗಳಿಗೆ ಅಂದರೆ 18ನೇ ತಾರೀಕು ಫೆಬ್ರವರಿ ಇವತ್ತು ಸ್ವಲ್ಪ ಡಿಸ್ಟ್ರಿಕ್ಗಳಿಗೆ ಹಣ ಜಮಾ ಆಗ್ತಾ ಇದೆ. ಮತ್ತು ನಾಳೆ ಆಗುತ್ತೆ, ನಾಳೆನೂ ಸ್ವಲ್ಪ ಜನಕ್ಕೆ ಆಗುತ್ತೆ, ಮತ್ತು ನಾಡ್ದು ಆಗುತ್ತೆ, ಮತ್ತು ಆಚೆ ನಾಡ್ದಾಗುತ್ತೆ. ಈ ಥರ ಒಂದು ವಾರ ಪ್ರೋಸೆಸ್ ಇರುತ್ತೆ ಇವ್ರದ್ದು. ಒಂದೇ ದಿನ ಎಲ್ಲ ಡಿಸ್ಟ್ರಿಕ್ಗಳಿಗೂ ಹಣ ಜಮಾ ಮಾಡೋದಿಲ್ಲ ಅವರು. ಒಂದು 20% ಫಸ್ಟ್ ಡೇ, ನೆಕ್ಸ್ಟು ಇನ್ನೊಂದು 20% ಥರ್ಡ್ ಡೇ, ಆ ಥರ ಸೆಕೆಂಡ್ ಡೇ, ಥರ್ಡ್ ಡೇ, ಈ ಥರ ಡಿವೈಡ್ ಮಾಡಿ ಅವರು ಹಣನ ಹಾಕ್ತಾ ಹೋಗ್ತಾರೆ. ಸೊ ಎಲ್ಲರಿಗೂ ಬರುತ್ತೆ. ಇನ್ನು 25ನೇ ಕಂತಿನ ಹಣನೇ ಕೆಲವೊಬ್ಬರು ಜನಗಳಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅಂದರೆ ಇವಾಗ ಅವರಿಗೂ ಸಹ ಹಾಕ್ತೀವಿ ಅಂತೇಳಿ ಹೇಳಿದ್ದಾರೆ. ಈಗ ಫಸ್ಟ್ ನಿಮಗೇನು 2,000 ಬರುತ್ತಲ್ಲ, ಅದು 25ನೇ ಕಂತಿನ ಹಣ ಆಗಿರುತ್ತೆ. 26ನೇ ಕಂತಿನ ಹಣನೂ ಅವರು 3ನೇ ಕಂತಿನ ಮೂಲಕ, ಇವಾಗ 26ನೇ ಕಂತಿನ ಹಣನ ಇವಾಗೇನು ಡಿವೈಡ್ ಮಾಡಿ ಹಾಕ್ತಾರಲ್ಲ, ಆವಾಗ ನಿಮಗೆ ಮತ್ತೆ ಅವರು ಹಾಕ್ಬೋದು ಹಣನ. ಇಲ್ಲಾಂದರೆ ಒಂದೇ ಸಲ 4,000 ರೂಪಾಯಿ ಅಮೌಂಟನ್ನು ನಿಮಗೆ ಹಾಕ್ಬೋದು. ಇವಾಗ 2 ಕಂತಿಂದು ಸೇರಿ 4,000 ರೂಪಾಯಿ ಅಮೌಂಟನ್ನು ಹಾಕ್ಬೋದು. 25, 26 ಕಂತಿಂದು ಎರಡೂ ಸೇರಿ 4,000 ಸಹ ಹಾಕ್ಬೋದು. ಸೊ ಯಾರೂ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಬೇಡಿ, ನಿಧಾನಕ್ಕೆ ಬರುತ್ತೆ. ಇವಾಗ ಕೆಲವೊಬ್ಬರಿಗೆ ಇವತ್ತು ಬರುತ್ತೆ, ಕೆಲವೊಬ್ಬರಿಗೆ ನಾಳೆ ಬರುತ್ತೆ, ಈ ಥರ ನಿಧಾನಕ್ಕೆ ಬರುತ್ತೆ. ಸೊ ಎಲ್ಲರಿಗೂ ಹಾಕಬೇಕು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಎಲ್ಲರಿಗೂ ಅಮೌಂಟ್ ಬಂದೇ ಬರುತ್ತೆ. ಸೊ ವೆಯ್ಟ್ ಮಾಡಿ. ಇನ್ನು ಶಕ್ತಿ ಯೋಜನೆ ಬಗ್ಗೆ ಮಾಹಿತಿ ಹೇಳೋದಾದರೆ, ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಕಂಪಲ್ಸರಿ ಮಾಡ್ತೀವಿ ಅಂತ ಆವಾಗಲೇ ಹೇಳ್ತಾಯಿದ್ರು. ಇವಾಗ ಆಲ್ರೆಡಿ ಇಷ್ಟು ದಿನ ಕಳೆದಿದೆ, ಇನ್ನೂ ಮಾಡಿಲ್ಲ. ಬಟ್ ಆದರೆ ಇವಾಗ ಮಾಡ್ತಾರೆ ಅವರು. ಇನ್ನೊಂದು 2-3 ತಿಂಗಳು ಅಷ್ಟೇ ನಾವು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಓಡಾಡೋದಕ್ಕೆ ಆಗುತ್ತೆ. ಆಮೇಲಿಂದ ಕಂಪಲ್ಸರಿ ಸ್ಮಾರ್ಟ್ ಕಾರ್ಡನ್ನ ತೋರಿಸಿ ಓಡಾಡಲೇಬೇಕು. ಇದನ್ನು ಕಂಪಲ್ಸರಿ ಮಾಡ್ತೀವಿ ಅಂತೇಳಿ ರೂಲ್ಸನ್ನ ಅಪ್ಡೇಟ್ ಮಾಡಿದ್ದಾರೆ ಅವರು. ಆಲ್ರೆಡಿ ರೂಲ್ಸ್ ಹೇಳಿದ್ದಾರೆ. ಸೊ ಆ ಸ್ಮಾರ್ಟ್ ಕಾರ್ಡನ್ನು ಎಲ್ಲಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಡೀಟೇಲ್ಸಾಗಿ ಮಾಹಿತಿ ಎಲ್ಲೂ ಕೊಟ್ಟಿಲ್ಲ. ಗ್ರಾಮ ಒನ್ನಲ್ಲಿ ಮಾಡಿಸ್ಕೊಬೇಕಾ ಅಥವಾ ಇದು ಡಿಪೋದಲ್ಲಿ ಅವರೇ ಕೊಡ್ತಾರೋ ಅದೆಲ್ಲ ಇನ್ನೂ ಮಾಹಿತಿ ಎಲ್ಲೂ ಹೇಳಿಲ್ಲ. ಬಟ್ ಆದರೆ ಸ್ಮಾರ್ಟ್ ಕಾರ್ಡ್ ಅಂತೂ ಕಂಪಲ್ಸರಿ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ಇನ್ನೂ ಕರೆಕ್ಟಾಗಿ ಹೇಳಿಲ್ಲ. ಬಟ್ ಕಂಪಲ್ಸರಿ ಮಾಡ್ತೀವಿ ಅನ್ನೋದನ್ನು ಮಾತ್ರ ಅವರು ಮೆನ್ಷನ್ ಮಾಡಿದ್ದಾರೆ. ಅಲ್ಲಿವರೆಗೂ ನಾವು ಮಾತ್ರ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಓಡಾಡೋಕ್ಕಾಗುತ್ತೆ. ಅದು ಕಂಪಲ್ಸರಿ ಮಾಡಿದ್ಮೇಲೆ ನಾವು ಕಂಪಲ್ಸರಿ ಸ್ಮಾರ್ಟ್ ಕಾರ್ಡನ್ನು ಮಾಡಿಸ್ಕೊಳ್ಳೇಬೇಕು. ಆವಾಗ ಮಾತ್ರ ನಾವು KSRTC ಮತ್ತು BMTC ಬಸ್ಗಳಲ್ಲಿ ಫ್ರೀಯಾಗಿ ಓಡಾಡೋದಕ್ಕೆ ಸಾಧ್ಯ. ಇನ್ನೇನು ಮಾರ್ಚ್ ಮತ್ತು ಏಪ್ರಿಲ್ ಒಳಗೆ ಅವರು ಅಪ್ಡೇಟ್ ಕೊಡ್ಬೋದು. ಎಲ್ಲಿ ಕೊಡ್ತೀವಿ ಅದನ್ನು ಸ್ಮಾರ್ಟ್ ಕಾರ್ಡು ಅನ್ನೋದ್ರ ಬಗ್ಗೆ ಅಪ್ಡೇಟನ್ನು ಅವರು ಮಾರ್ಚಲ್ಲಿ ಅವರು ಅಪ್ಡೇಟ್ ಮಾಡ್ಬೋದು. ಅಲ್ಲಿವರೆಗೂ ಅಪ್ಡೇಟ್ ಇಲ್ಲ ಇನ್ನೂ. ಬಟ್ ಕಂಪಲ್ಸರಿ ಮಾಡ್ತಾರೆ ಅದನ್ನು, ಸ್ಮಾರ್ಟ್ ಕಾರ್ಡನ್ನು ಶಕ್ತಿ ಯೋಜನೆಗೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು, ಇನ್ಫಾರ್ಮೇಷನ್ ಆಗಿತ್ತು. ಸೊ ಗೃಹಲಕ್ಷ್ಮಿಯೂ 26ನೇ ಕಂತಿನ ಹಣನೂ ಸಹ ಬಿಡುಗಡೆ ಮಾಡಿದ್ದಾರೆ. ಸೊ ನೀವಿಗೆ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಂಬೇಡಿ, ಬಂದೇ ಬರುತ್ತೆ. ಸೊ ಆಲ್ರೆಡಿ ಬಂದಿರಲೂಬೋದು, ನೀವೊಂದ್ಸಲ ಚೆಕ್ ಮಾಡಿ ನೋಡಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದೀನಿ, ಶಕ್ತಿ ಯೋಜನೆ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಯೂಸ್ಫುಲ್ ಇನ್ಫಾರ್ಮೇಷನಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.